ನಮಸ್ಕಾರ ಸ್ನೇಹಿತರೆ, ಎದೆಗಾರಿಕೆ ಸುದ್ದಿವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಮೊದಲಿಗೆ ಸ್ವಾಗತ. 25/5/2025 ಏನು ಬಮೂರ್ ನಿರ್ದೇಶಕರ ಚುನಾವಣೆ ಇದೆ, ಆ ಒಂದು ಚುನಾವಣೆಗೆ ಮೈತ್ರಿ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಭವಾನಿಶಂಕರ್ ಬೈರೇಗೌಡರನ್ನ ಈಗಾಗಲೇ ಕಣಕ್ಕಿಳಿಸಲು ನಿರ್ಧಾರ ಮಾಡಲಾಗಿದೆ. ಅದೇ ರೀತಿ ಈಗಾಗಲೇ ಬಮೂಲ್ ನಿರ್ದೇಶಕರ ಸ್ಥಾನದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಭಾಸ್ಕರ್ ಅವರು ಸಹ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿತಾರೆ ಅಥವಾ ಇಳಿಯಲ್ಲ ಅನ್ನೋದು ಇದುವರೆಗೂ ಸಹ ಕರೆಕ್ಟಾಗಿ ಗೊತ್ತಾಗಿಲ್ಲ. ಹಾಗಾಗಿ ಭವಾನಿಶಂಕರ್ ಬೈರೇಗೌಡರನ್ನ ಒಂದು ಸಂದರ್ಶನ ಮಾಡೋದರ ಮುಖಾಂತರ ಈ ಒಂದು ಚುನಾವಣೆಯ ಪೂರ್ವಭಾವಿ ಸಿದ್ಧತೆಗಳು ಯಾವ ರೀತಿ ಇರುತ್ತೆ, ಏನೆಲ್ಲ ರೂಪರೇಷೆಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಅವ್ರ ಬಾಯಿನಲ್ಲೇ ಕೇಳೋಣ. ಮೊದಲಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಬೈರೇಗೌಡರನ್ನ ಬರಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ಈ ಒಂದು ಏನು ಚುನಾವಣೆ ಬಮೂಲ್ ನಿರ್ದೇಶಕರ ಚುನಾವಣೆ ಇದೆ, ಆ ಒಂದು ಚುನಾವಣೆಯ ಪೂರ್ವಭಾವಿ ಸಿದ್ಧತೆಗಳು ಈಗಾಗಲೇ ತಾವೇನೆಲ್ಲ ಮಾಡ್ಕೊಂಡಿದ್ದೀರಾ ಸರ್? ಈಗ ಸುಮಾರು ಒಂದೂವರೆ ವರ್ಷಗಳ ಮುಂಚೆನೇ ಈ ಚುನಾವಣೆ ಪ್ರಾರಂಭವಾಗಬೇಕಾಗಿತ್ತು. ಇವರು ಸರ್ಕಾರದಿಂದ MP ಚುನಾವಣೆ ಇರೋದ್ರಿಂದ ಇದನ್ನು ಸುಮಾರು ಒಂದು ತಿಂಗಳ ಕಾಲ ಮುಂದೂಡಿ ತದನಂತರದಲ್ಲಿ ಯಥಾ ಪ್ರಕಾರ ನೀವು ಯಾವ ಸ್ಥಿತಿಯೊಳಗೆ ನಿಲ್ಲಿಸಿದ್ರು ಅಲ್ಲಿಂದ ಮುಂದುವರಿಸ್ಕೊಂಡು ಹೋಗಿ ಅಂತಲೂ ಆದೇಶ ಮಾಡಿದರು. ಆದರೆ ಈ ಸಹಕಾರ ಸಂಘದವರು ಯಾವುದೇ ಎಲೆಕ್ಷನ್ನ ಮಾಡದಿರೇ ಇದ್ದರು. ನಾನು ಎಲ್ಲ ಕಡೆ ಎಲ್ಲ ನಮ್ಮ ರೈತ ಬಂಧುಗಳನ್ನ, ಹಾಲು ಅಧ್ಯಕ್ಷರು, ಸೆಕ್ರೆಟ್ರಿಗಳು, ಹಾಲು ಉತ್ಪಾದಕರನ್ನ ನಾನೆಲ್ಲವನ್ನು ಮಾತಾಡಿ, ನಾನು ಭವಾನಿಶಂಕರ್ ಬೈರೇಗೌಡ ಅಂತ, ಭವಾನಿಶಂಕರ್ ಅಂತದ್ದು ಈ ತಾಲೂಕಿನಾಗಲಿ ಜಿಲ್ಲೆಯಲ್ಲಾಗಲಿ ಪ್ರಚಲಿತದಲ್ಲಿ, ಅದರಿಂದ ನಾನು ಎಲ್ಲ ಕಡೆ ಮಾಡ್ತಾಯಿದ್ದೆ. ಆದರೆ ಇವರು ಎಲೆಕ್ಷನ್ನು ನವಂಬರ್ಗೆ ಡಿಸೆಂಬರ್ಗೆ ಅಂತೇಳಿ ಈ ಥರ ಮುಂದೂಡ್ಕೊಂಡೇ ಹೊರಟೋದ್ರು. ತದನಂತರದಲ್ಲಿ ನಾನು ಹೈಕೋರ್ಟ್ ಮೊರೆ ಹೋಗ್ಬೇಕಾಗಿ ಬಂತು. ಹೈಕೋರ್ಟ್ ಮೊರೆ ಹೋಗ್ಬೇಕಾಗಿ ಬಂದಾಗ ಸುಮಾರು ಒಂದು 2 ತಿಂಗಳ ಕಾಲ ಅದು ನಡೆದು ಅಂತಿಮವಾಗಿ ಚುನಾವಣೆ ಮಾಡಬೇಕು ಅಂತೇಳಿ ಮಾಡಿದರು. ಆದರೂ ಮಾಡಲಿಲ್ಲ ಅವರು. ತದನಂತರದಲ್ಲಿ ಕಂಟೆಂಪ್ಟ್ ಹೋಯಿತು. ಕಂಟೆಂಪ್ಟ್ ಹೋದಾಗ ಇಮ್ಮಿಡಿಯೇಟಾಗಿ ಅವರು ಚುನಾವಣೆ ಘೋಷಣೆ ಮಾಡಿದಂಥ ತದನಂತರದಲ್ಲಿ ನಾನು ಇನ್ನೂ ಅತಿಯಾಗಿ ನಮ್ಮ ರೈತರ ಬಗ್ಗೆ ನನ್ನ ಒಂದು ಏನು ಪ್ರಾಮಾಣಿಕತೆ ಇದೆ, ನನ್ನ ಏನು ಪ್ರಾಮಾಣಿಕತೆಯಿಂದ ನಾನು ಇವತ್ತಿನ ದಿವಸ ನಾನು ಹಸುಗಳು ಸಾಕಿರ್ತಕ್ಕಂಥದ್ದು, ವಿವಿಧ ತಳಿ ಹಸುಗಳನ್ನು ಸಾಕಿರ್ತಕ್ಕಂಥದ್ದು, ಎಲ್ಲ ನಮ್ಮ ರೈತ ಬಂಧುಗಳಿಗೆ ಎಲ್ಲ ಏನು ಇವತ್ತು 183 ಜನ ಅಧ್ಯಕ್ಷರು ಏನಿದ್ದಾರೆ, ಕಾರ್ಯದರ್ಶಿಗಳು ಏನಿದ್ದಾರೆ, ಉತ್ಪಾದಕರು ಏನಿದ್ದಾರೆ, ಇವರೆಲ್ಲರಿಗೂ ಗೊತ್ತು ನಾನು ಏನು ಮಾಡಿದ್ದೀನಿ ಅಂತ. ಅದರಿಂದ ನಾವು ಇವತ್ತಿನ ದಿವಸ ಈ ಉತ್ಪಾದನೆಯಲ್ಲಿ ನನಗೆ ಅತಿಯಾಗಿ ಒಂದು ಏನು ದುಃಖ ಆಗ್ತಾಯಿದೆ ಅಂದರೆ, ಈ ಹಿಂದೆ ಇರ್ತಕ್ಕಂಥ ಭಾಸ್ಕರ್ ಅಂತಕ್ಕ ನಿರ್ದೇಶಕರು ಏನು ಮಾಡ್ತಾರೆ ಅಂದರೆ, ಆತನಿಗೆ ಯಾರಾದರೂ ಒಬ್ಬ ವಿರುದ್ಧ ಮಾತಾಡೋದಾಗಲಿ, ಏನಾದರೂ ಪ್ರಶ್ನೆ ಕೇಳೋದಾಗಲಿ, ಈ ಥರ ಮಾಡಿದಾಗ ಆ ಸೊಸೈಟಿನ ಡಿಸ್ಕ್ವಾಲಿಫೈಡ್ ಮಾಡಿಸೋದು, ಅವನ್ನೆಲ್ಲ ಚೆಕ್ ಮಾಡಿಸೋದು, ಇಲ್ಲದ್ದೆಲ್ಲ ಕಿರುಕುಳ ಮಾಡ್ತಕ್ಕಂಥದ್ದು ಇವರ ಒಂದು ಕಾಯಕ ಆಗಿದೆ. ವಿಷಯವಾಗಿ ಪ್ರಶ್ನೆ ಮಾಡೋಕ್ಕೆ ಎಲ್ಲರಿಗೂ ಅಧಿಕಾರ ಇದೆ. ಅದಕ್ಕೆ ಸಮಂಜಸವಾದ ಉತ್ತರವನ್ನು ನೀಡಿಬಿಟ್ಟು ಬರಬೇಕು. ಕುಚೇಷ್ಟೆಗಳನ್ನು ಮಾಡೋದಾಗಲಿ, ಅವ್ರ ಮೇಲೆ ಕ್ರಮ ತಗೊಂಡು, ಹಾಲು ಉತ್ಪಾದಕರು ಅಂದರೆ ಶ್ರೀಕೃಷ್ಣನ ಒಂದು ಪರಮ ಭಕ್ತರು, ಅವರಿಗೆ ಆ ಥರ ಎಲ್ಲ ಮಾಡ್ತಕ್ಕಂಥ ಕಿರುಕುಳಗಳನ್ನು ಕೊಟ್ಕೊಂಡು ನನಗೂ ಕೂಡ ಅನೇಕ ಕಿರುಕುಳಗಳನ್ನು ಕೊಟ್ಕೊಂಡು ಅನೇಕ ಬಾರಿ ಇವರು ನಮಗೆ ತರಲೆ ಮಾಡಿ ಏನೇನೋ ಅನೇಕ ಒಂದು ತೊಂದರೆಗಳು ಕೊಟ್ಟಿದ್ದಾರೆ. ಆದ್ರೂ ನಾನು ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ನಮ್ಮ ಉತ್ಪಾದಕರಿಗೆ ಏನೇನು ತೊಂದರೆ ಆಗಿದೆ ಅಂತಕ್ಕಂಥ ನನ್ನಿಂದ ಹಿಡ್ಕೊಂಡು ಎಲ್ಲ ಮನವರಿಕೆ ಇದೆ. ಅನೇಕ ಜನ ಡಾಕ್ಟ್ರುಗಳು ಇಲ್ಲಿ ಕೆಲಸ ಮಾಡೋಕ್ಕಾಗಿದ್ದಾರೆ. ಉದಾಹರಣೆಗೆ DM ಗೋಪಾಲ್ ಗೌಡರು ಅಂತಕ್ಕಂಥವ್ರು ಇಲ್ಲಿ ರಜಾ ಇಟ್ಬಿಟ್ಟು ಅವರು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಸ್ಕೊಂಡು ಹೊರಟೋಗಿದ್ದಾರೆ. ಸಾಗರ್ ಗೌಡರು ಅಂತೇಳಿ ಅವ್ರ ಮೇಲೆ ಒಂದು ಆಪಾದನೆ ಮಾಡ್ತಾರೆ. ಅವರು ಒಂದು ಹಂಚಿಪುರ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಫೇಕ್ ಹಾಲು ತಂದಿದ್ದೀವಿ, ಚೆಕ್ ಮಾಡಿಸಿ ಸೈನ್ ಹಾಕು ಅಂದಾಗ ಅವರು ನಾನು ಹಾಕೋದಿಲ್ಲ ಅಂತೇಳಿ ರಜಾ ಹಾಕ್ಬಿಟ್ಟು ತೆರಳಿರ್ತಾರೆ. ಆದರೂ ಕೂಡ ಅವ್ರ ಹೆಸರನ್ನ ಫೇಕ್ ಮಾಡಿ ಕೊಟ್ಟಿದ್ದಾರೆ. ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ MDಗೆ. ನಾವು ನಮ್ಮ ಸಂಸ್ಥೆಗಳಿಂದ ನೇರವಾಗಿ ಪೊಲೀಸಿಗೆ ಕಂಪ್ಲೇಂಟ್ ಕೊಡೋಂಗಿಲ್ಲ, ಅವರು ಮೇಲೆ ಅಧಿಕಾರಿಗಳಿಗೆ ಕೊಡಬೇಕು. ಅಧಿಕಾರಿಗಳು ಅದರ ಬಗ್ಗೆ ಕ್ರಮ ತಗೊತಾರೆ. ಅಧಿಕಾರಿಗಳು ಏನು ಕ್ರಮ ತಗೊಂಡಿದ್ರು ಇದುವರೆಗೂ ನನಗೆ ಗೊತ್ತಾಗಿಲ್ಲ. ಹಾಲು ಕಲಬೆರಕೆ ಮಾಡಿಬಿಟ್ಟವ್ರೆ ಅಂತೇಳಿ ಆಪಾದನೆ ಮಾಡ್ತಾನೆ. ಅದು ಎಲ್ಲೂ ಕೂಡ ನಾವು ಹಾಲು ತಗೊಂಡೋಗಿಲ್ಲ, ಹಾಲನ್ನು ಮಾಡಿಲ್ಲ, ಯಾವ ಅಧಿಕಾರಿಗಳು ಸೈನ್ ಹಾಕಿಲ್ಲ, ಅದೆಲ್ಲ ಫೇಕ್ ಮಾಡಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನಾನು ಏನು ಮಾಡಬೇಕು ಅಂತ ಇದ್ದೀನಿ ಅಂದರೆ, ನಾವು ಗೋವುಗಳಿಗೆ ಅತ್ಯುನ್ನತವಾದ ಒಂದು ಸೇವೆ ಕೊಡೋಕ್ಕೆ ಯೋಚನೆ ಮಾಡಬೇಕು. ಇವತ್ತು ನಮ್ಮ ಡಾಕ್ಟ್ರುಗಳ ಬಗ್ಗೆ ನಾನೇನು ದೂರ ಹೇಳಲ್ಲ. ಡಾಕ್ಟ್ರುಗಳು ಏನಿರ್ತದೆ ಅವ್ರಿಗಿರ್ತಕ್ಕಂಥ ಸವಲತ್ತನ್ನು ತಾಂಬಂದು ಸೇವೆ ಮಾಡಿಬಿಟ್ಟು ಹೊರಟೋತಾರೆ.
ಉದಾಹರಣೆಗೆ ನನ್ನದೇ ಒಂದು ಮನೆ ಒಂದಕ್ಕೊಂದು ಕಾದಾಡುವಾಗ ಕಾಲು ಮುರ್ಕಂತು. ಸೊ ಡಾಕ್ಟ್ರು ಬಂದು ಅದನ್ನು ನೋಡಿದಾಗ ಅದಕ್ಕೆ ಆಗ್ತಕ್ಕಂಥ ಇನ್ಸ್ಟ್ರೂಮೆಂಟ್ ಅವ್ರ ಹತ್ರ ಇರಲಿಲ್ಲ ಕಾಲು ಕಟ್ಟೋಕ್ಕೆ. ಆದರೆ ಹೆಬ್ಬಾಳಿಗೆ ಫೋನ್ ಮಾಡಿರು, ಅವರು ನೀವು ಕಳಿಸ್ಕೊಡೋಕೆ ರೆಡಿ ಇದ್ದೀರಾ ಅಂದರು. ನಾನು ಕಳಿಸ್ಕೊಡ್ತೀನಿ ಅಂತ ಹೇಳಿದೆ. ರೆಡಿ ಇದ್ದೀರಾ ಅಂದರು, ರೆಡಿ ಇದ್ದೀನಿ ಅಂದೆ. ಆಗ ಅವರು ಅಲ್ಲಿ ಫೋನ್ ಮಾಡಿರು. ತಿರ್ಗಾ ಅವರು ಫೋನು ಮಾಡ್ತೀವಿ ವಾಪಸ್ ಅಂದರು, ವಾಪಸ್ ಮಾಡಲ್ಲ. ತಿರ್ಗಾ ಮಾಡಲ್ಲ, ಅವ್ರು ರಿಸೀವ್ ಮಾಡಲ್ಲ. ಏನೋ ಅವರೇ ಬಂದಾಗ ಕಟ್ಟಿರು, ಅದು ತಕ್ಕಮಟ್ಟಿಗೆ ಕಟ್ಕೊಂಡು ಜೀವ ವರ್ಷ ಉಳಿಸ್ಕೊಂಡು ಚೆನ್ನಾಗಿದೆ. ಅದೇ ರೀತಿ ಸ್ವಂಟಗಳು ಮುರ್ಕೊಳ್ತವೆ, ಮೊಳಗು ಬಿಡ್ತವೆ ಅಂತವೆ. ಇದು ಅನೇಕ ತೊಂದರೆಗಳಾಗ್ತವೆ. ಇದನ್ನೆಲ್ಲ ನಿರ್ದೇಶಕರಾದವರು ಒಬ್ರಿಗೊಬ್ರು ದ್ವೇಷ ಮಾಡಿದರೆ ಇದನ್ನು ಅವರು ಮನದಂಟು ಮಾಡಿಕೊಂಡು ಇದನ್ನು ಮಾಡಿಸೋಕ್ಕೆ ವ್ಯವಸ್ಥೆ ಮಾಡಬೇಕು. ಏನು ಮಾಡಬೇಕು ಅಂತಂದರೆ, ನಮ್ಮ ಬಮೂಲು ಏರಿಯಾನಲ್ಲಿ 1-2 ಕಡೆ ಇಂಥ ಸುಸಜ್ಜಿತವಾದ ಒಂದು ಆಸ್ಪತ್ರೆಗಳನ್ನು ಮಾಡಬೇಕಾಗಿರ್ತದೆ. ನಮ್ಮ ಬಮೂಲ್ ಟ್ರಸ್ಟಿಂದ 27 ಪೈಸೆ ಹಣ ಪ್ರತಿ ಲೀಟ್ರಿಗೆ ದುಡ್ಡು ಹಿಡ್ಕೊಂಡು ಕೋಟ್ಯಾಂತರ ರೂಪಾಯಿ ಆಗ್ತದೆ. ಅದರಿಂದ ಅನೇಕ ಭಾಗ ಮಾಡಿದ್ದಾರೆ. ಅದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ಮುಂದೆ ಹೇಳ್ತೀನಿ. ಸುಮ್ಮನೆ ಹೋಗಿ ಇದು ಮಾಡೋದು, ಆ ಡಾಕ್ಟ್ರುಗಳೆಲ್ಲ ಕಿರುಕುಳ ಮಾಡೋದು, ಓಡಿಸೋದು, ಇಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಅಂಥ ಕೆಲಸ ಆಗಬಾರ್ದು. ನಾವು ಇವತ್ತಿನ ದಿವಸ ಈ ಒಂದು ಸಂಸ್ಥೆಯಲ್ಲಿ ನಾನು ಉತ್ತಮವಾದ ಗುಣಮಟ್ಟದ ಮನುಷ್ಯ ಅಂಥೇಳಿ ಇಡೀ ತಾಲೂಕಿನಲ್ಲಿ ನನ್ನ ಹೆಸರು ಪ್ರಚಲಿತ ಇದೆ ಅಂಥೇಳಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಇಂಥ ಒಂದು ಕೀಳು ಮಟ್ಟಕ್ಕೆ ಇಳಿದಿರ್ತಕ್ಕಂಥದ್ದು ತಪ್ಪು. ಉದಾಹರಣೆಗೆ ನಾನು ನಮ್ಮ ಕೃಷ್ಣಪ್ಪನವರು ಅಂಥೇಳಿ MLC ಮಾಜಿ ಇವ್ರನ್ನ ಹೋಗಿ ಕಂಡಾಗ ಅವರು ಒಂದು ವಿಚಾರವನ್ನು ಹೇಳಿದರು. ನೋಡಪ್ಪ, ನಾನು ತಿಮ್ಮರಾಜು ಏನೋ ತಪ್ಪು ಮಾಡಿರು ಅಂತೇಳಿ ಮಾಡಿದೆ, ಆದರೆ ಇಂಥ ಕಡು ಭ್ರಷ್ಟನ್ನು ನೋಡಿಲ್ಲ. ನೀನು ಭಾಳ ಉತ್ತಮವಾದ ವ್ಯಕ್ತಿ ಇದೆಯಪ್ಪ, ನೀನು ನಿಂತ್ಕೋ ಅಂತೇಳಿ ನಮ್ಮ ಮುನರಾಮ್ ಅವರು ಪಾಪ ಮುಂಚೂಣಿನಲ್ಲಿದ್ದರು. ಅವರಿಗೆ ಕರೆಸಿ ಹೇಳಿ, ನೀನು ಬುದ್ಧಿವಂತನಾಗಪ್ಪ, ಅವರು ಸ್ವಲ್ಪ ನಿನಗಿಂತ ಸೀನಿಯರ್ ಇದ್ದಾರೆ, ಅವ್ರಿಗೆ ಈ ಸಾರಿ ಬಿಟ್ಕೊಡು, ತದನಂತರದಲ್ಲಿ ನಿನಗೆ ನೀವು ವಹಿಸಿದೆ ಅಂಥೇಳಿ ಅವ್ರಿಗೆ ಹೇಳಿ ಅವ್ರಿಗೂ ಕೂಡ ಒಪ್ಪಿಸಿ ಅವ್ರು ಇವತ್ತು ಸಹ ನಮ್ಮ ಜೊತೆ ಒಳಗಿದ್ದಾರೆ. ಆಮೇಲೆ ಇವರು ಹೇಳ್ತಾರೆ, ಇವತ್ತಿನ ಸಹ ಯಾವ ಮಟ್ಟಕ್ಕೆ ಹೋಗಿದೆ ನಮ್ಮ ಬಮೂಲು ಅಂತಂದರೆ, ಹಾಲುಗಳು ಬರ್ತಾಯಿಲ್ಲ. ಇವಾಗ ಏನು ಹಿಂದೆ ಬರ್ತಾಯಿತ್ತು 50% ಹಾಲು ಬರ್ತಾಯಿಲ್ಲ. ಇವತ್ತಿನ ಸಹ ಕನಕಪುರ ಪ್ಲಾಂಟು ಸುಮಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಅದನ್ನು ಕಟ್ಟಿದ್ದಾರೆ. ಇವತ್ತು ಲಾಕ್ ಆಗಿದೆ. ಅದು ಅಲ್ಲಿರೋ ಸಿಬ್ಬಂದಿ ಎಲ್ಲ ವೇಸ್ಟಾಗಿ ಕೆಲಸ ಮಾಡ್ತಾವ್ರೆ. ಅಲ್ಲಿ ಏನೋ ಲಾಕ್ ಆಗಿದೆ. ಈಗ ಇವನು ಹೇಳ್ತಾನೆ, ನಾನು ಶಿವಗಂಗೆ ಹತ್ರ 15 ಎಕರೆ ಮಾಡಿದ್ದೀನಿ ಅಂಥೇಳಿ. ಇದು ಈತನು ಮಾಡಿದ್ದಲ್ಲ. ನಮ್ಮ ಏನು MD ಮಂಜೇಶ್ ಅವರು, ಡಾಕ್ಟರ್ ಮಂಜೇಶ್ ಅವರು ಇವತ್ತು ಸಹ ಇದರಲ್ಲಿದೆ, ಮಂಡ್ಯದಲ್ಲಿದ್ದಾರೆ. ಅವರು ದೂರದೃಷ್ಟಿಯಿಂದ ಇದು ನೋಡಿ ಮಾಡಿದರು. ಇವತ್ತಿನ ಸಹ ಸುಮಾರು ಕೋಟಿ ರೂಪಾಯಿಗಳನ್ನು ಸಾಲ ಮಾಡಿದ್ದಾರೆ. ಕಟ್ಟೋ ಸ್ಥಿತಿ ಒಳಗೆ ಇಲ್ಲ. ಇಲ್ಲಿ ಕಟ್ಟಿರೂ ಕೂಡ ಅದು ಇಲ್ಲಿ ಉತ್ಪತ್ತಿ ಕಮ್ಮಿ ಆಗಿದೆ. ಹಾಲು ಉತ್ಪತ್ತಿ ಕಡಿಮೆ ಆಗಿದೆ. ಸಿದ್ದರಾಮಯ್ಯನವರು 2 ರೂಪೀಸ್ ಮಾಡಿರೋ ಅವಾಗ ಕೂಡ ಹೇಳಿರೋರು ಯಾವುದೇ ಕಾರಣಕ್ಕೆ ರೈತರಿಗೆ ಕೊಡಿ ಅಂತ. ಕೆಲವೇ 2 ಮಂತ್ಸಲ್ಲಿ ತಿರ್ಗಿ ವಾಪಸ್ ತಗೊಂಬಿಟ್ರು. ಯಾಕೆ ಅಂದರೆ ಅಲ್ಲಿ ಅನೇಕ ಭ್ರಷ್ಟಾಚಾರಗಳು ಜಾಸ್ತಿ ಆಗಿದ್ದಾವೆ. ನಮ್ಮ ಏನು ಬಮೂಲ್ ಟ್ರಸ್ಟಲ್ಲಿ 27 ಪೈಸದಲ್ಲಿ ಬರ್ತಕ್ಕಂಥ 100 ಕೋಟಿ ಹಣವನ್ನು ಇವರು ಕೊಡ್ತೀನಿ ಅಂತೇಳಿ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ನಿರ್ದೇಶಕರು GR ಭಾಸ್ಕರ್ ಕೊಡುಗೆ ಅಂತ ಹೇಳ್ತಾರೆ. ಅಲ್ಲ, ಇದು ಬಮೂಲ್ ಟ್ರಸ್ಟ್ ಕೊಡುಗೆ. ಯಾಕೆಂದರೆ ಪ್ರತಿಯೊಬ್ಬ ಹಾಲು ಕರಿತಕ್ಕಂಥ ವ್ಯಕ್ತಿಯ 27 ಪೈಸೆ ಮುಲಾಜಿಲ್ಲದೆ ಕಟ್ ಮಾಡಿ ಬರ್ತಕ್ಕಂಥ ಹಣದಲ್ಲಿ ಆ ಚೇರುಗಳ ಕೊಟ್ಟಿದ್ದೀರಾ. ಚೇರಿನ ಅಗತ್ಯ ಇಲ್ಲ ರೈತರಿಗೆ, ಸಾಕು ಅವರಲ್ಲಿ ಇರ್ತಕ್ಕಂಥ ಚೇರುಗಳು ಸಾಕಾಗಿತ್ತು. ಆದರೆ ನೀವು ಹಣ ಮಾಡೋ ಉದ್ದೇಶದಿಂದ ಈ ಚೇರುಗಳು ಪರ್ಚೇಸ್ ಮಾಡಿ ಅದರಲ್ಲಿ ಭ್ರಷ್ಟಾಚಾರವನ್ನು ಮಾಡಿ, ಕಡು ಭ್ರಷ್ಟಾಚಾರ ಅದರಲ್ಲಾಗಿರ್ತಕ್ಕಂಥದ್ದು. ಅದಕ್ಕೆ ತಮ್ಮ ಹೆಸರನ್ನು GR ಭಾಸ್ಕರ್ ಕೊಡುಗೆ. ಏನು ಮಾಡಿದ್ರ ಸ್ವಾಮಿ ನೀವು? ಯಾವುದರ ನಿಮ್ಮಿಂದ, ನಿಮ್ಮ ಹಣದಿಂದ ಅಥವಾ ನಿಮ್ಮ ಆಸ್ತಿ ಪಾಸ್ತಿ ಮಾರಿ ತಂದು ಕೊಟ್ಟಿದ್ರ? ನಮ್ಮ ದುಡ್ಡು ರೀ, ನಾವು ಹಾಲು ಕರಿಯೋ ದುಡ್ಡು. ಅದನ್ನು ಯಾಕೆ ನಿನ್ನ ಹೆಸರು ಬರೆಸ್ತೀಯಾ? ನಮ್ಮ ದುಡ್ಡಿಗೆ ಯಾಕೆ ನಿನ್ನ ಹೆಸರು ಬರೆಸ್ತೀಯಾ? ಹಾಗೆಯೇ ನೀರಿನ ಡಬ್ಗಳು ಎಲ್ಲರೂ ಕೂಡ ಸ್ಟೀಲ್ ಡಬ್ಗಳನ್ನ ಕೊಟ್ಟಿದ್ದಾರೆ ಹಾಲು ಕರಿಯೋಕ್ಕೆ. ಪ್ರತಿಯೊಬ್ಬ 13 ನಿರ್ದೇಶಕರು ಸ್ಟೀಲ್ ಡಬ್ಬಗಳು ಕೊಟ್ಟಿದ್ದಾರೆ. ನೀನೇನು ಕೊಡ್ತೀಯಾ? ಕೆಲಸಕ್ಕೆ ಬರೋದು ಒಂದು ನೀರಿನ ಡಬ್ಬ ಕೊಡ್ತೀಯ, ಅದ್ರ ಮೇಲೆ ಕೊಡುಗೆ ಭಾಸ್ಕರ್ ಪ್ರಸಾದ್ ಅಂತ ಹಾಕ್ತೀಯ. ಯಾವುದೇ ಧರ್ಮ ನೀನಿದು? ಭಗವಂತ ನೀನು ಕಾಪಾಡ್ತಾನೆ. ಉದಾಹರಣೆಗೆ ಅನೇಕ ಸೊಸೈಟಿಗಳನ್ನ ಡಿಸ್ಕ್ವಾಲಿಫಿಕೇಷನ್ ಮಾಡಿಸೋದು, ಕಿರುಕುಳ ಕೊಡೋದು, ಹಣ ನಿಲ್ಲಿಸೋದು. ಒಬ್ಬ ಸೆಕ್ರೆಟ್ರಿ ಹಣ ತಿಂದಿದ್ರೆ ಹಾಲು ಉತ್ಪಾದಕರ ಹಣ ಯಾಕೆ ಹಿಡಿತೀಯ? ಸೆಕ್ರೆಟ್ರಿ ಮೇಲೆ ಕ್ರಮ ತಗೋ. ಸರ್, ಈಗ ತಾವಿಷ್ಟೆಲ್ಲ ಹೇಳಿದ್ರಿ. ಈ ಒಂದು ಚುನಾವಣೆ ನಿಮ್ಮ ಒಂದು ಕನಸು,
ಭಗವಂತ ಇವತ್ತು ತಮಗೆ ಎಲ್ಲ ರೀತಿಯಾದ ಸೌಕರ್ಯಗಳನ್ನು ಕೊಟ್ಟು ಚೆನ್ನಾಗಿಟ್ಟಿದ್ದಾನೆ. ಆದರೂ ಸಹ ಈ ಒಂದು ಬಮೂಲ್ ನಿರ್ದೇಶಕರ ಸ್ಥಾನಕ್ಕೆ ನಾನೊಬ್ಬ ಅಭ್ಯರ್ಥಿಯಾಗಿ ನಿಲ್ಲಬೇಕು ಅನ್ನೋವಂತಹ ಮೂಲ ಉದ್ದೇಶ ಏನು ಸರ್? ಮೂಲ ಉದ್ದೇಶ ಇಷ್ಟೇ. ಅಲ್ಲಿ ಭಾಳಷ್ಟು ಭ್ರಷ್ಟಾಚಾರಗಳು ನಡೆದು ಇವತ್ತು ಸಹ ರೈತರನ್ನ ಭಾಳ ಕಷ್ಟಕ್ಕೆ ದುಡಿಬಿಟ್ಟಿದ್ದಾರೆ. ಭಾಳಷ್ಟು ಕಷ್ಟಕ್ಕೆ ದುಡಿದ ರೈತರು ಇವತ್ತು ದಿವಸ ಉತ್ಪತ್ತಿ ಮಾಡ್ತಕ್ಕಂಥದ್ದು. ನಾನು ಯಾಕೆ ಅಂದರೆ ಪ್ರತಿದಿನ ನಾನೇ ಸ್ವತಃ ಹೋಗಿ 4:15 ಗಂಟೆಗೆ ರಾತ್ರಿ ಎದ್ದು ಹೋಗಿ ಹಾಲನ್ನು ಕರೆದು ಅವಕ್ಕೆ ಮೇವುಗಳಾಕಿ ಅವು ಸಗಣಿ ಬಾಚಿ ಮೈ ತಿಕ್ಕಿ ಇದೆಲ್ಲ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ. ಇದರಲ್ಲಿ ನಮಗೆ ಬರ್ತಕ್ಕಂಥ ಹಣ ಅರ್ಧ ಬರೋದಿಲ್ಲ. ಏನು ಮಾಡ್ತಾರೆ ಹಳ್ಳಿಗಾಡಿನಲ್ಲಿ ವಿಧಿ ಇಲ್ಲ. ವಿಧಿ ಇಲ್ಲದೆ ಅವನು ಸಾಕ್ಯಂಡೇ ಹೋಗಿ ಏನೋ ಇವತ್ತು ಸರೋಗ್ಬೋದೇನೋ ನಾಳೆ ಸರೋಗ್ಬೋದೇನೋ ಅಂಥೇಳಿ ನಡೆಸ್ಕೊಂಡು ಹೋಗ್ತಾರೆ. ನನ್ನ ಉದ್ದೇಶ ಒಳ್ಳೆ ರೇಟನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಆಮೇಲೆ ಸವಲತ್ತುಗಳು ಕೊಡಬೇಕು ರೈತರುಗಳಿಗೆ. ಏನು ಬಮೂಲ್ ಟ್ರಸ್ಟಿಂದ ಬರ್ತಕ್ಕಂಥ ಹಣದಲ್ಲಿ ಎಷ್ಟು ಉಳ್ಕೊಂಡಿರ್ತದೆ, ಒಬ್ಬರು ಸತ್ತರೆ ಅವರಿಗೆ ದುಡ್ಡು ಕೊಡಬೇಕೆಷ್ಟು, ಹಸು ಸತ್ತರೆ ಕೊಡಬೇಕು, ಎಲ್ಲವನ್ನು ಮಿಕ್ಕಾಗ ಅವರಿಗೆ ಪ್ರತಿಯೊಂದು ಏನು ಇವರು ಯಾವುದೋ ಒಂದು ಸೊಸೈಟಿಗಾಗಿ ದುಡ್ಡು ದಾನ ಮಾಡ್ತಾರೆ, ಹಂಗಲ್ಲ. ಪ್ರತಿಯೊಂದು 183 ಸೊಸೈಟಿಗೂ ಆ ಒಂದು ಆದ್ಯತೆ ಮೇಲೆ ಆ ಹಣವನ್ನು ಅವರಿಗೆ ಕೊಟ್ಟು ಅವರೇ ಏನಾದರೂ ಒಂದು ಏನು ಬೇಕೋ ಅವ್ರ ಅನುಕೂಲ, ಒಬ್ರು ಚೇರೇ ಬೇಕು ಎಲ್ಲರಿಗೂ ಚೇರೆ ಅನ್ಕೆ ಅಲ್ಲಿ ಏನು ಅನುಕೂಲ ಇರ್ತದೆ ಆ ಹಣವನ್ನು ಅವ್ರು ತಗೊಬೇಕು. ಆ ರೀತಿ ನಾನು ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ದೀನಿ ನಾನು. ಯಾಕೆಂದರೆ ಈತನ ಕಡು ಭ್ರಷ್ಟತನವೇ ನನಗೆ ಶ್ರೀರಕ್ಷೆಯಾಗಿ ಇವತ್ತಿನ ನನ್ನ ಕಡೆ ಬೇಕಾದಷ್ಟು ಜನ ಇದ್ದಾರೆ. ಪಾಪ ನಿನ್ನ ಮುಂದೆ ಏನೂ ಹೇಳ್ಕೊಳಕ್ಕಾಗಲ್ಲ, ನೀನು ತಿಳ್ಕೊಂಡಿದ್ದೀಯಾ ನನಗೆ ಆಗ್ತಾರೆ ಅಂತ. ನೀನು ಯಾವ ಮಟ್ಟದಲ್ಲಿ ಸೋಲ್ತಿ ಅನ್ನೋದನ್ನು ಅರ್ಥ ಮಾಡ್ಕೊಬೇಕು. ನೀನು ಏನೇನು ಮಾಡಿದ್ದೀನಿ ಅಂತ ನೀನು ಕೂತ್ಕೊಂಡು ಮನಿಕೊಂಡಾಗ ಜ್ಞಾಪಕ ಮಾಡ್ಕೊ. ಹಂಗೆಲ್ಲ ತೊಂದರೆ ಕೊಡಬಾರ್ದು ಯಾರಿಗೂ, ಒಳ್ಳೇದು ಮಾಡಬೇಕೇ ವಿನ ಕಾಟ ಕೊಡೋಕ್ಕೆ ಹೋಗಬಾರ್ದು ಅಂಥೇಳಿ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ಸರ್, ಇವಾಗ ಬಮೂಲ್ ನಿರ್ದೇಶಕರ ಸ್ಥಾನಕ್ಕೆ ಏನು ಚುನಾವಣೆ ಬರ್ತಾ ಇದೆ, ಆ ಒಂದು ಚುನಾವಣೆಯಲ್ಲಿ ಈಗಾಗಲೇ ಸಾಕಷ್ಟು ಟೀಕಾ ಪ್ರಹಾರಗಳು ಆಗ್ತಿರುವಂಥದ್ದು. ಭಾಸ್ಕರ್ ಅವ್ರನ್ನ ನಿಮ್ಮ ಮೈತ್ರಿ ಪಕ್ಷದ ಸಾಕಷ್ಟು ಮುಖಂಡರುಗಳು ಇವತ್ತು ಟೀಕೆಯನ್ನು ಮಾಡ್ತಾ ಇದ್ದಾರೆ. ತಾವು ಸಹ ಅವ್ರ ಮೇಲೆ ಆರೋಪವನ್ನು ಮಾಡ್ತಾ ಇದ್ದೀರಾ. ಮುಂದಿನ ದಿನಗಳಲ್ಲಿ ಅವ್ರು ಮಾಡಿದಂತಹ ತಪ್ಪುಗಳನ್ನು ತಾವು ಯಾವ ರೀತಿ ತಿದ್ದುವಂಥ ಪ್ರಯತ್ನ ಮಾಡ್ತೀರಾ? ತಪ್ಪುಗಳು ಅಂತಂದರೆ ಇವಾಗ ಉದಾಹರಣೆಗೆ ನಮ್ಮ MLC ಕೃಷ್ಣಪ್ಪನವ್ರು ಹೇಳಿದ್ದಾರೆ, ನಾನು ತನುಮನ ಧನವನ್ನು ಎಲ್ಲವನ್ನು ಕೊಟ್ಟು ಮಾಡಿದೆ, ಈತನ ಭ್ರಷ್ಟಾಚಾರ ಮಾಡಿದೆ ಅಂತೇಳಿ ಭಾಳ ಉತ್ತಮವಾದ ವ್ಯಕ್ತಿ MLC ಆಗಿರ್ತಕ್ಕಂಥವ್ರು ಹೇಳಿದ್ದಾರೆ. ಇಂಥ ತಪ್ಪುಗಳನ್ನು ನಾವು ಯಾವುದೇ ಒಬ್ಬ ಅಧ್ಯಕ್ಷ ಇರ್ಬೋದು, ಅಲ್ಲಿನ ಎದುರುಗಳಿರ್ಬೋದು, ತೊಂದರೆ ತಾಕಗಳನ್ನು ನಾವು ಅವರ ಸಮಕ್ಷಮದಲ್ಲಿ ಕರೆದು ನಮ್ಮ ಸಮಕ್ಷಮದಲ್ಲಿ ಅವ್ರನ್ನ ಕುಂಡ್ರಿಸಿ ಆ ತಪ್ಪು ತಾಕಗಳಾಗಿದ್ದರೆ ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸ ನಾನು ಮಾಡಬೇಕು ಅಂಥೇಳಿ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ಅದೇ ಪ್ರಕಾರ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಮುಂದೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿರ್ತದೆ. ಸರ್, ಈಗ ತಮ್ಮ ಬಳಿ ಎಷ್ಟು ಗೋವುಗಳಿವೆ, ಯಾವ ಯಾವ ಕೃಷಿ ಚಟುವಟಿಕೆಗಳಲ್ಲಿ ತಾವು ಈಗಾಗಲೇ ತೊಡಗಿದ್ದೀರಾ ಸರ್? ನಾನು ಕೃಷಿ ಚಟುವಟಿಕೆ ಅಂತ ಅಂದರೆ ಆಹಾರವನ್ನು ಬೆಳ್ಕೊಂಥದ್ದು. ಸುಮಾರು ಈ ವರ್ಷ ನಾನು ಸುಮಾರು ಏನಿಲ್ಲ 100 ಕ್ವಿಂಟಾಲ್ ಭತ್ತವನ್ನು ಬೆಳೆದಿದ್ದೀನಿ. ಆ ಹುಲ್ಲು ಕೂಡ ನನ್ನ ದನಕರುಗಳಿಗಾಗ್ತದೆ. ಆಮೇಲೆ ನಮಗಾಗತಕ್ಕಂಥ ಬೇಳೆ, ಕಾಳುಗಳು ವಗೈರೆ, ಕಬ್ಬು ಮುಖ್ಯವಾಗಿ ಕಬ್ಬು ಹಾಕ್ತೀನಿ. ಈ ಬೆಲ್ಲಗಳನ್ನು ಎಲ್ಲ ಡೈರಿಯ ಕಾರ್ಯದರ್ಶಿಗಳಿಗೆ ಮತ್ತು ಅಧ್ಯಕ್ಷರುಗಳಿಗೆ ಮತ್ತು ಇನ್ಯಾರ ಪಕ್ಕದಾಗ ಅಲ್ಲಿ ಸಿಕ್ಕಿದಾಗ ಅವ್ರಿಗೂ ಕೂಡ ನಾನು ದಾನವಾಗಿ ಕೊಟ್ಟು ಬಂದಿದ್ದೀನಿ ನಾನು ಬೆಳೆದಿರ್ತಕ್ಕಂಥ ಬೆಲ್ಲವನ್ನು. ಹಾಗೆಯೇ ನಾನು ಪ್ರತಿ ದಿವಸ ಗೋವುಗಳ ಸೇವೆ ಮಾಡಿದರೆ ನನ್ನ ಕರ್ತವ್ಯ. ನನ್ನಲ್ಲಿ ಟ್ರ್ಯಾಕ್ಟರ್ಗಳಿವೆ, ಡ್ರೈವರ್ ಇರ್ತಾರೆ, JCB ಇರ್ತದೆ. ಎಲ್ಲವನ್ನು ಸಮ ಮಾಡಿ ಮೇವು ಬೆಳೆಯೋದೇ ನಮ್ಮ ಕಾಯಕ ಆಗಿರ್ತದೆ. ಮೇವು ಬೆಳೆಸೋದು ಅವಕ್ಕೆ ಆಹಾರವಾಗಿ ಮಿಷಿನ್ ಮುಖಾಂತರ ಕಟ್ ಮಾಡಿ ತಂದು ಅವಕ್ಕೆ ಹಾಕಿ ಅವನ್ನ ಅಷ್ಟು ಅಚ್ಚುಕಟ್ಟಾಗಿ ಸಾಕ್ತಕ್ಕಂಥ ಕೆಲಸ ನಾವಾಗಿದೆ. ಅವುಗಳು ನನ್ನಲ್ಲಿ ಹಳ್ಳಿಕಾರಿದೆ, ಗೀರಿದೆ, ಸಾಹಿವಾಲ್ ಇದೆ, ಎಮ್ಮೆಗಳಿದ್ದಾವೆ, HF ಇದ್ದಾವೆ, ವಿವಿಧ ತಳಿಗಳು. ಇಷ್ಟರಲ್ಲೇ ನಾನು ಪುಂಗನೂರು ಅಂತಕ್ಕಂಥ ಒಂದು ತಳಿನ ಕೂಡ ತರಬೇಕು ಅಂತ ಮನಸ್ಸು ಮಾಡಿದ್ದೀನಿ. ತರ್ತಕ್ಕಂಥ ಕೆಲಸ ಆಗುತ್ತೆ. ಸರ್, ಈಗ ಚುನಾವಣೆ ಅಂತ ಮಾತಾಡೋದಾದರೆ, ಚುನಾವಣೆಯಲ್ಲಿ ಯಾರೆಲ್ಲ ಈಗ ಟೀಕೆಗಳನ್ನು ಮಾಡ್ತಾ ಇದ್ದಾರೆ, ನಿಮ್ಮ ಮೈತ್ರಿ ಪಕ್ಷದ ಏನು ನಾಯಕರುಗಳಿದ್ದಾರೆ, ಲೀಡರ್ಗಳಾಗಿರ್ಬೋದು ಅಥವಾ ಮಾಜಿ ಶಾಸಕರಾಗಿರ್ಬೋದು, ಇವರೆಲ್ಲರೂ ಸಹ ಮತ ಚಲಾವಣೆಯ ಹಕ್ಕಿರೋದಿಲ್ಲ. ಅವರಿಗೆ ಮತ ಚಲಾವಣೆ ಮಾಡುವಂತಹ ಮತ ಬಾಂಧವರು ನಿಮ್ಮ ಜೊತೆಯಲ್ಲಿದ್ದಾರಾ? ನಿಮಗೆ ಗೆಲ್ಲುವಂಥ ನಿರೀಕ್ಷೆ ಇದೆಯಾ ಅಂತ? ಮತ ಚಲಾವಣೆ ಮಾಡ್ತಕ್ಕಂಥವ್ರು 100ಕ್ಕೆ 90% ಇವತ್ತಿನ ದಿವಸ ನನಗೆ ನಮ್ಮನ್ನು ನೀವು ಏನು ಕೇಳೋದಕ್ಕೆ ಮುಂಚಿತವಾಗಿ ನಾವು ಸುಸಜ್ಜಿತವಾಗಿದ್ದೀವಿ, ನಾವು ಕಾರಣಾಂತರಗಳಿಂದ ಈ ಕಿರುಕುಳದಿಂದ ನಾವು ಹಿಂದೆ ಉಳಿದಿದ್ದೀವಿ ಅಂತೇಳಿ ಹೇಳ್ತಾರೆ. ಸರ್, ಈಗ ಕೊನೆಯದಾಗಿ ಚುನಾವಣೆ ವಿಚಾರದಲ್ಲಿ ತಾವು ಹೇಳೋದಾದ್ರೆ, ಏನು ಬಮೂಲ್ ನಿರ್ದೇಶಕರ ಸ್ಥಾನದ ಒಂದು ಚುನಾವಣೆ ನಡೀತಾ ಇದೆ, ಆ ಚುನಾವಣೆ ವಿಚಾರದಲ್ಲಿ
ತಮಗೆ ಯಾರು ಮತವನ್ನು ನೀಡ್ತಾ ಇದ್ದಾರೆ ಅಂತಹ ಮತದಾರರಲ್ಲಿ ತಾವೇನನ್ನ ಮನವಿ ಮಾಡಕ್ಕೆ ಬಯಸ್ತೀರಾ? ಮತದಾರರು ಅಧ್ಯಕ್ಷರೇ ಮತ ಏನು ಅಧ್ಯಕ್ಷರಿರ್ತಾರೆ, ಯಾವ ಸೊಸೈಟಿಗಳ ಅಧ್ಯಕ್ಷರಿರ್ತಾರೆ, ಅಧ್ಯಕ್ಷರಿಗೆ ಮತದಾನದ ಅಧಿಕಾರವನ್ನು ಕೊಟ್ಟವ್ರೆ, ಅವರೇ ನೀಡಬೇಕು. ನಾನು ಪ್ರತಿಯೊಬ್ಬ ಅಧ್ಯಕ್ಷರನ್ನು ಕೂಡ ಸುಮಾರು 3-4 ಬಾರಿ ಅವ್ರನ್ನ ಪರ್ಸ್ನಲ್ಲಾಗಿ ಹೋಗಿ ಕಂಡು ಅವರ ಅತಿಥಿ ಸತ್ಕಾರವನ್ನು ನಮಗೆ ಮಾಡಿದ್ದಾರೆ, ಸುಮ್ಮನೆ ಕಳಿಸಿಲ್ಲ. 180 ಜನ ಕೂಡ ನನಗೆ ಅತಿಥಿ ಸತ್ಕಾರ, ಕೇವಲ 1 or 2 ಸೊಸೈಟಿಗಳು ಬಿಟ್ಟುಬಿಟ್ರೆ ಉಳಿದವರೆಲ್ಲ ನನಗೆ ಬಂದು ಗೌರವಾನ್ವಿತವಾಗಿ ಕುಂಡ್ರಿಸಿ ನಮ್ಮ ಬಗ್ಗೆ ಪ್ರಶಂಸೆ ಮಾಡಿ ನಿಮ್ಮಲ್ಲೇ ಸಿಮೆಂಟ್ ತಗೊಂಡೋಗಿದ್ದೀವಿ ನಿಮ್ಮಲ್ಲೇ ಅಂತೇಳಿ ಹೇಳ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಈ ನಿರ್ದೇಶಕರು ಇನ್ನೊಂದು ಹೇಳ್ತಾರಂತೆ, ಅವರು ಸಿಮೆಂಟು ಕಬ್ಬಿಣದಲ್ಲಿ ಲೂಟಿ ಹೊಡೆದುಬಿಟ್ಟಿದ್ದಾರೆ ಅಂತ. ಎಲ್ಲ ನಾವು ಲೂಟಿ ಹೊಡೆಯೋಕ್ಕಾಗ್ತದೆ ಸಿಮೆಂಟು ಕಬ್ಬಿಣದಲ್ಲಿ? ಇವೊಂಥರ ತರಕಾರಿ ಮಾರಿಬಿಟ್ಟೆ ಅಂತೇಳಿ ಹೋಗಿ 5 ಲಕ್ಷ ದುಡ್ಡು ಸಂಪಾದನೆ ಮಾಡೋದು ನೋಡಿ ಭಾಸ್ಕರ್ ಅವರೇ, ನೀವು ಹಂಗೆ ಮಾಡೋಕ್ಕಾಗ್ತದ? ನಾವು ಸಿಮೆಂಟು ಸ್ಟೀಲು ಅಂದರೆ ಎಲ್ಲ ಬರೀ ಕಂಪ್ಯೂಟ್ರಲ್ಲಿ ಬರ್ತಕ್ಕಂಥದ್ದು. ನಾನು ಎಷ್ಟು ಊಟ ಮಾಡಿದ್ದೀನಿ ಅಷ್ಟನ್ನು ನಾನು ಕಳಿಸ್ಬೇಕು, ಆ ಥರ ಬರೋದು ಭಾಸ್ಕರ್ ಅವರೇ. ನಿಮ್ಮ ಥರ ತರಕಾರಿ ಹಂಚಿಬಿಟ್ಟೆ ಅಂತ ನಾನು ಅಲ್ಲಿ ಲೂಟಿ ಹೊಡೆದ್ಬಿಡೋಕ್ಕಾಗ್ತದ? ನೀನು ನಿಮ್ಮ ದೇವ್ರಿಗೆ ಹೇಳು ನಾನು ಎಷ್ಟು ತರಕಾರಿ ಹಂಚಿದೆ ಅಂತೇಳಿ. ಭಗವಂತ ನೀವು ಎಂಟ್ರಾಣ ಸ್ವಾಮಿ ಅವ್ನು ನೋಡ್ತಾನೆ, ಈ ಯಾಕೆ ಈ ಥರ ಲೂಟಿ ಹೊಡೆದ್ಬಿಟ್ಟವ್ರೆ ಅಂತ ಹೇಳ್ಕೊಂತೀಯ? ಇದು ಬೇಡಪ್ಪ, ಇದೆಲ್ಲ ನೀನು ಏನೋ ಒಳ್ಳೆತನ ಮಾಡಿದರೆ ಅವ್ರ ಮುಂದೆ ಹೇಳು. ನೀನು ನಿಜವಾಗ್ಲೂ ಚೇರ್ ಹಂಚೋದು ಬೇಕಾಗಿತ್ತ? ಎಷ್ಟು ಕಡೆ ಬಿದ್ದಾವೆ ಹೋಗಿ ನೋಡು. ಆ ದುಡ್ಡನ್ನು ಅವ್ರಿಗೆ ಕೊಟ್ಟಿದ್ರೆ ಅವರು ಏನು ಬೇಕೋ ಅದನ್ನ ತಗೊಂತಿದ್ರು, ಅಥವಾ ಬೋನಸ್ ರೂಪದಲ್ಲೂ ಹಂಚ್ಕೊಂತಿದ್ರು. ಏನೋ ಒಂದು ಅವ್ರ ಮಕ್ಳಿಗೋ ಮರಿಗೋ ಒಂದು ಬಟ್ಟೆನೋ ಒಂದು ಬರೆನೋ ಒಂದು ಡಬ್ಬನೋ ಒಂದು ಹಗ್ಗನೋ ವಗೇರಿಂದ ತಗೊತಾಯಿದ್ರು. ಅದು ಬಿಟ್ಬಿಟ್ಟು ನೀನು ಕೆಲಸಕ್ಕೆ ಬರೋ ಚೇರ್ನ ಪರ್ಚೇಸ್ ಮಾಡಿ ಕೇವಲ 300-400 ರೂಪಾಯಿ ಚೇರ್ನ 1500 ರೂಪಾಯಿ ಪರ್ಚೇಸ್ ಮಾಡಿ ಅದೆಲ್ಲ ಕೊಟ್ಟಿದೆಯಾ? ತಾಂಡೋ ಯಾರೆಲ್ಲ ಕೊಟ್ಟು ಅಧ್ವಾನವಾಗೆಲ್ಲ ನಾವೆಲ್ಲ ಕಡೆ ನೋಡ್ಕೊಂಡಿದ್ದೀವಿ. ಅದಕ್ಕೆ ಕೊಡುಗೆ ನಿಂದು ಬೇರೆ ಆಗ್ತೀಯ. ನಿಂದೇನು ಕೊಡುಗೆ? ನಮ್ಮ ದುಡ್ಡು ಅಲ್ವಾ, ಹಾಲ್ಗಾರಿಯವ್ರ ದುಡ್ಡು ಅಲ್ವಾ? ಸೊ ಇದಿಷ್ಟು ಭವಾನಿ ಶಂಕರ್ ಬೈರೇಗೌಡರ ಮಾತಾಗಿತ್ತು. ಏನು ಮುಂಬರ್ತಕ್ಕಂತಹ ಬಮೂಲ್ ನಿರ್ದೇಶಕರ ಚುನಾವಣೆ ಇದೆ, ಆ ಒಂದು ಚುನಾವಣೆಯಲ್ಲಿ ನಾನು ಪ್ರಬಲ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದೀನಿ. ತಾಲೂಕಿನ ಎಲ್ಲ ಹಾಲು ಸಹಕಾರ ಸಂಘದ ಅಧ್ಯಕ್ಷರು ನನಗೆ ಬೆಂಬಲವನ್ನು ಕೊಡಬೇಕು. ಈ ಹಿಂದೆ ಭಾಸ್ಕರ್ ಅವರಿಂದ ಹಾಲು ಸಹಕಾರ ಸಂಘಗಳಿಗೆ ಏನೆಲ್ಲ ಅನ್ಯಾಯಗಳಾಗಿದೆ, ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸುವಂಥ ಕೆಲಸಕ್ಕೆ ನಾನು ಮುಂದಾಗ್ತೀನಿ. ನನಗೆ ಒಂದು ಅವಕಾಶವನ್ನು ಮಾಡಿಕೊಡಿ. ಈಗಾಗಲೇ ಸಾಕಷ್ಟು ರೈತರು ನೊಂದಿದ್ದಾರೆ, ಅವರ ನೊಂದ ಹೃದಯಕ್ಕೆ ನಾನು ಮಿಡಿಯುವಂಥ ಕೆಲಸವನ್ನು ಮಾಡ್ತೀನಿ ಅಂತ ಭರವಸೆಯನ್ನು ನೀಡ್ತಾ ಮತವನ್ನು ಕೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಬಮೂಲ್ ನಿರ್ದೇಶಕರ ಚುನಾವಣೆಯಲ್ಲಿ ಏನೆಲ್ಲ ಫಲಿತಾಂಶ ಬರುತ್ತೆ ಅನ್ನೋದನ್ನ ಕಾದೋಣ. ಎದೆಗಾರಿಕೆ ಸುದ್ದಿವಾಹಿನಿಯ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರುವಂತಹ ಎಲ್ಲ ನೋಡುಗರಿಗೆ ನಮಸ್ಕಾರಗಳು.